ಉಪಮುಖ್ಯಮಂತ್ರಿಗಳಾದಂಥ ಖ್ಯಾತ ನಟರು ಆದಂಥ ಶ್ರೀ ಪವನ್ ಕುಮಾರ್ ಅವರ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ಅರಣ್ಯ ಖಾತೆಯ ಸಚಿವರಾದಂಥ ಶ್ರೀ ಈಶ್ವರ್ ಖಂಡ್ರೆ ಅವರ ಸಚಿವರುಗಳಾದಂಥ ಕೆ.ಜೆ. ಜಾರ್ಜ್ ಅವರ, ದಿನೇಶ್ ಗುಂಡೂರಾವ್ ಅವರ, ಬೈತಿ ಸುರೇಶ್ ಅವರ, ರಹೀಂ ಖಾನ್ ಅವರ, ಡಾಕ್ಟರ್ ಸುಧಾಕರ್ ಅವರ, ರಾಜಕೀಯ ಕಾರ್ಯದರ್ಶಿಗಳಾದಂಥ ನಜೀರ್ ಅಹಮದ್ ಅವರ, ಕಾನೂನು ಸಲಹೆಗಾರರಾದಂಥ ಪೊನ್ನಣ್ಣ ಅವರ, ಈ ಕ್ಷೇತ್ರದ ಶಾಸಕರಾದಂಥ ರಿಜ್ವಾನ್ ಅರ್ಷದ್ ಅವರ, ಶಾಸಕರಾದಂಥ ಕೋನ್ ರೆಡ್ಡಿ ಅವರ, ಮುಖ್ಯ ಕಾರ್ಯದರ್ಶಿಗಳಾದಂಥ ಶಾಲಿನಿ ರಜನೀಶ್ ಅವರ, ಅಜಯ್ ಸಿಂಗ್ ಅವರೇ, ಚೆನ್ನಾರೆಡ್ಡಿ ಅವರ, ಪೊನ್ನಣ್ಣ ಅವರ, ನಮ್ಮ ರಾಜ್ಯದ ಎಲ್ಲ ಅಧಿಕಾರಿ ಸ್ನೇಹಿತರೆ, ಆಂಧ್ರ ರಾಜ್ಯದ ಎಲ್ಲ ಅಧಿಕಾರಿ ಸ್ನೇಹಿತರೆ, ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಗೆಳೆಯರೇ, ಇವತ್ತು ಆಂಧ್ರ ರಾಜ್ಯಕ್ಕೆ ಕರ್ನಾಟಕದಿಂದ ಆನೆಗಳನ್ನು ಹಸ್ತಾಂತರ ಮಾಡತಕ್ಕಂಥ ದಿನ. ನಾವು 6 ಆನೆಗಳನ್ನು, ಕುಮ್ಕಿ ಆನೆಗಳನ್ನು ಹಸ್ತಾಂತರ ಮಾಡ್ತೀವಿ ಅಂತೇಳಿ ಒಪ್ಪಂದ ಆಗಿದೆ. ಆದರೆ ಇವತ್ತು 4 ಆನೆಗಳನ್ನು ಮಾತ್ರ ಹಸ್ತಾಂತರ ಮಾಡ್ತಾ ಇದ್ದೀವಿ. ನಂತರ ಇನ್ನುಳಿದ 2 ಆನೆಗಳನ್ನು ಹಸ್ತಾಂತರ ಮಾಡ್ತೀವಿ. ಇವೆಲ್ಲವೂ ಕೂಡ ಆನೆಗಳು ತರಬೇತಿಯನ್ನ ಪಡೆದಿರ್ತಕ್ಕಂಥ ಆನೆಗಳು, ತರಬೇತಿಯನ್ನು ಪಡೆದಿರ್ತಕ್ಕಂಥ ಆನೆಗಳು. ಸುಮಾರು 1 ತಿಂಗಳ ಕಾಲ ಆನೆಗಳನ್ನು ನೋಡ್ಕೊತಕ್ಕಂಥ ಮಾವುತರು ಆಂಧ್ರದವರಿಗೆ ಟ್ರೈನಿಂಗ್ ಅನ್ನ ಕೊಟ್ಟಿದ್ದೀವಿ. ಯಾಕಂತಂದ್ರೆ ಈ ಮಾನವ ಸಂಘರ್ಷ, ಆನೆ ಮಾನವ ಸಂಘರ್ಷ ಇದೆಯಲ್ಲ, ಇದನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸಬೇಕಾದ್ರೆ ಟ್ರೈನಿಂಗ್ ಬೇಕೇ ಬೇಕು. ಆನೆಗಳಿಗೂ ಟ್ರೈನಿಂಗ್ ಬೇಕು, ಮತ್ತೆ ಆನೆಗಳನ್ನು ನೋಡ್ಕೊಳ್ತಕ್ಕಂಥ ಮಾವುತರಿಗೂ ಕೂಡ ಟ್ರೈನಿಂಗ್ ಬೇಕಾಗ್ತದೆ. ಅದರಿಂದ ಕರ್ನಾಟಕದಲ್ಲಿ ನಾವು ಟ್ರೈನಿಂಗ್ ಪಡೆದಿರ್ತಕ್ಕಂಥ ಆನೆಗಳನ್ನ ಹಸ್ತಾಂತರ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಸುಮಾರು 6,395 ಆನೆಗಳಿದಾವೆ. ಬಹುಶಃ ಇಡೀ ದೇಶದಲ್ಲೇ ಕರ್ನಾಟಕದಲ್ಲಿ ಜಾಸ್ತಿ ಆನೆಗಳು ಇರ್ತಕ್ಕಂಥದ್ದು. ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಇಷ್ಟು ಆನೆಗಳು ಇಲ್ಲ. ನಮ್ಮಲ್ಲಿ ಆನೆಗಳು ಜಾಸ್ತಿ ಆಗಿದೆ. ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಆನೆಗಳಿದ್ದಾವೆ. ಆಂಧ್ರದಲ್ಲಿದೆ, ತೆಲಂಗಾಣದಲ್ಲಿದೆ, ತಮಿಳುನಾಡಿನಲ್ಲಿದೆ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಎಲ್ಲ ಇದೆ. ಮಧ್ಯಪ್ರದೇಶ, ಬೇರೆ ಬೇರೆ ರಾಜ್ಯಗಳು. ಆದರೆ ಇತ್ತೀಚಿನ ದಿನಗಳಲ್ಲಿ ಮಾನವ ಮತ್ತು ಆನೆ ಸಂಘರ್ಷ ಜಾಸ್ತಿ ಆಗಿದೆ. ಈ ತಡೆಗಟ್ಟಲಿಕ್ಕೆ ಎಲ್ಲ ರಾಜ್ಯಗಳ ಕೋಆಪರೇಷನ್ ಕೂಡ ಬೇಕಾಗ್ತದೆ. ಈ ಕೋಆಪರೇಷನ್ ಬೇಕಾಗಬೇಕಾದ್ರೆ ಈ ಬೇರೆ ಬೇರೆ ರಾಜ್ಯಗಳ ಜೊತೆ ಕೋಆರ್ಡಿನೇಷನ್ ಮಾತ್ರ
ಈ ಆನೆ ಮತ್ತು ಮಾನವ ಸಂಘರ್ಷವನ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ತಪ್ಪಿಸಿದ್ರೆ ಬಹಳ ಒಳ್ಳೆಯದು, ಕಡಿಮೆಗಂತೂ ಮಾಡಲೇಬೇಕು. ಇದು ಹೆಚ್ಚಾಗ್ತಾ ಇದೆ, ಅದರಿಂದ ಬೆಳೆ ನಷ್ಟ ಆಗ್ತದೆ, ಸಾವು ನೋವುಗಳಾಗ್ತವೆ, ಇವೆಲ್ಲ ಆಗ್ತವೆ. ಇದನ್ನು ತಪ್ಪಿಸ್ಬೇಕಾಗಿರ್ತಕ್ಕಂಥದ್ದು ಎಲ್ಲ ರಾಜ್ಯಗಳ ಜವಾಬ್ದಾರಿ, ಕರ್ನಾಟಕ ರಾಜ್ಯದ ಜವಾಬ್ದಾರಿನೂ ಕೂಡ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ಪವನ್ ಕುಮಾರ್ ಅವರು ಅರಣ್ಯ ಇಲಾಖೆಯ ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತಕ್ಕಂಥದ್ದು. ಅವರು ಆಗಸ್ಟ್ ತಿಂಗಳಲ್ಲಿ ಬಂದಿದ್ರು ಕರ್ನಾಟಕಕ್ಕೆ, ನಮ್ಮ ಮನೆಗೂ ಕೂಡ ಬಂದಿದ್ರು. ಆಗ ರಿಕ್ವೆಸ್ಟ್ ಮಾಡಿದ್ರು, ಅವರು ನಮಗೆ ಕುಮ್ಕಿ ಆನೆಗಳು ಬೇಕಾಗ್ತದೆ ರಿಕ್ವೆಸ್ಟ್ ಮಾಡಿದ್ರು. ಸೊ ಹಾಗಾಗಿ ಈ ಆನೆಗಳನ್ನ ಕೊಡ್ತಾ ಇದ್ದೀವಿ. ಹಿಂದೇನೂ ಕೂಡ ಕೊಟ್ಟಿದ್ದೀವಿ ಆನೆಗಳನ್ನ, ಈಗಲೂ ಕೂಡ ಕೊಡ್ತಾ ಇದ್ದೀವಿ. ಅದರಿಂದ ಯಾರು ತಪ್ಪು ತಿಳ್ಕೊಳ್ತಕ್ಕಂಥ ಅಗತ್ಯ ಇಲ್ಲ ಅಂತೇಳಿ ಭಾವಿಸ್ಕೊಂಡಿದ್ದೇನೆ. ನಾವು ಇನ್ನೂ ಜಾಸ್ತಿ ಆನೆಗಳು ಕೊಡೋದಕ್ಕೆ ಅವಕಾಶ ಇದ್ದಾವೆ. ನಮ್ಮಲ್ಲಿ ಅಗತ್ಯಕ್ಕಿಂತ ಜಾಸ್ತಿ ಆನೆಗಳಿದ್ದಾವೆ. ಈಗಾಗಲೇ ಡೆಪ್ಟಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅರಣ್ಯ ಸಂಪತ್ತನ್ನು ಉಳಿಸಬೇಕು, ಹಸಿರನ್ನ ಉಳಿಸಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ. ಅದನ್ನು ಮಾಡ್ತಕ್ಕಂಥ ಕೆಲಸ ನಮ್ಮದು ಜವಾಬ್ದಾರಿ. ಅದಕ್ಕೋಸ್ಕರನೇ ಅರಣ್ಯ ಇಲಾಖೆ ಇರೋದು. ಅರಣ್ಯ ಸಂಪತ್ತು ಮತ್ತೆ ಅರಣ್ಯ ವೃದ್ಧಿ ಮಾಡ್ತಕ್ಕಂಥದ್ದು ಅತ್ಯಂತ ಜವಾಬ್ದಾರಿಯುತವಾದಂಥ ಕೆಲಸ. ಅದನ್ನು ಮಾಡಬೇಕು. ಮತ್ತು ಮಾನವ ಆನೆ ಸಂಘರ್ಷ ಇದೆಯಲ್ಲ, ಈ ಸಂಘರ್ಷವನ್ನ ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕಾಗ್ತದೆ. ಅದರಿಂದ ಎಲ್ಲರೂ ಕೂಡ ಈ ಪ್ರಯತ್ನದಲ್ಲಿ ಮಾಡೋಣ. ಬೇರೆ ರಾಜ್ಯಗಳು ಕೂಡ ಈ ಪ್ರಯತ್ನದಲ್ಲಿ ಯಶಸ್ವಿಯಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ, ಪವನ್ ಕುಮಾರ್ ಅವರು ಅವರೇ ಬಂದಿದ್ದಾರೆ, ಇವತ್ತು ಅವರೇ ಬಂದಿದ್ದಾರೆ. ಹಿಂದೆ ಇದು ಒಪ್ಪಂದ ಕೂಡ ಆಗಿತ್ತು, ಒಪ್ಪಂದ ಆಗಿತ್ತು. ನನ್ನನ್ನ ಕೇಳಿದ್ರು ಈಶ್ವರ್ ಖಂಡ್ರೆ ಅವರು, ಈಗ ಆನೆಗಳನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಅವರು, ನಾವು ಆನೆಗಳು ಕೊಡ್ಲಿಕ್ಕೆ ನಿಮ್ಮ ಒಪ್ಪಿಗೆ ಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ನಾನು ಕೊಡಿ ಅಂತ ಹೇಳಿದೆ. ಪರಸ್ಪರ ರಾಜ್ಯಗಳ ಸಹಾಯ ಸಹಕಾರ ಇರಬೇಕಾಗ್ತದೆ, ಆ ಕಾರಣದಿಂದ ಹೇಳಿದೆ. ಹಾಗಾಗಿ ಇವತ್ತು ಹಸ್ತಾಂತರ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮನೇ ಹಮ್ಮಿಕೊಂಡಿದ್ದಾರೆ. ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಇರಬೇಕಾಗಿರಲಿಲ್ಲ. ನಾನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ, ಯಾಕಂದ್ರೆ ಈಗಾಗಲೇ ಲೇಟ್ ಆಗ್ಬಿಟ್ಟದೆ. ನಾನು ಡಿ ಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಇವತ್ತು ಮಳೆಯ ಅನಾಹುತದಿಂದ ಪ್ರೀ ಮಾನ್ಸೂನ್ ಮೇ ತಿಂಗಳಲ್ಲಿ ಅಗತ್ಯಕ್ಕಿಂತ ಜಾಸ್ತಿ ಮಳೆ ಬಂದಿದೆ. ಸೊ ಹಾಗಾಗಿ ಅನೇಕ ತಗ್ಗು ಪ್ರದೇಶಗಳಲ್ಲಿ ಮಳೆ ನೀರು ಚರಂಡಿಯಿಂದ ರಸ್ತೆಗೆ ನುಗ್ಗಿ, ರಾಜಕಾಲುವೆಗಳಿಂದ ರಸ್ತೆಗಳು ನುಗ್ಗಿ ದೊಡ್ಡ ಅನಾಹುತ ಆಗಿದೆ. ಮನೆಗಳಿಗೆ ನುಗ್ಗಿರ್ತಕ್ಕಂಥದ್ದು ಅನೇಕ ನಿದರ್ಶನಗಳಿದ್ದಾವೆ. ಅದಕ್ಕೋಸ್ಕರ ನಾವು ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ಬೆಂಗಳೂರಿನ ಜನತೆ ಇದಕ್ಕೆ ಸಹಕರಿಸಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿ, ನಮ್ಮ ಸರ್ಕಾರ ಯಾವಾಗಲೂ ಕೂಡ ಜನರ ಸಹಾಯಕ್ಕೆ, ಜನರಿಗೆ ತೊಂದರೆ ಆಗದ ರೀತಿ ನೋಡ್ಕೊಳ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಆನೆಗಳನ್ನು ಅತ್ಯಂತ ಸಂತೋಷದಿಂದ ಪವನ್ ಕುಮಾರ್ ಅವರಿಗೆ ಆಂಧ್ರ ರಾಜ್ಯಕ್ಕೆ ಹಸ್ತಾಂತರ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಮಾನವ ಆನೆ ಸಂಘರ್ಷವನ್ನು ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಲಿ ಅಂತಕ್ಕಂಥ ಆರೈಕೆಯನ್ನು ಕೂಡ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. I would request the Honorable Forest Minister. Felicitations, sir. Yeah, I would request the Honorable Forest Minister to kindly felicitate the Honorable Chief Minister of Karnataka, then the Deputy Chief Minister of Andhra Pradesh, Deputy Chief Minister of Karnataka.
ಸರ್